ಸಂಕ್ರಾಂತಿ ಅಂದಿದ ತಕ್ಷಣ ಗೋಲ್ಡ್ ಸುರೇಶ್ ಅವರಿಗೆ ನೆನಪಾಗೋದೇನು? ನಿಮ್ಮ ಬಾಲ್ಯದ ದಿನಗಳಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ? ಈಗ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಹೇಳಿ. ಮೇಡಮ್, ಬಾಲ್ಯದ ಜೀವನ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ಬಂದಂಥವನು. ನಾವು ಊರಲ್ಲೆಲ್ಲ ಸಂಕ್ರಾಂತಿ ಹಬ್ಬನ ಮಾಡ್ತಾ ಇದ್ದದ್ದುಂಟು. ಇತ್ತೀಚೆಗೆ ನಾವು ಬೆಂಗಳೂರಿಗೆ ಬಂದು 14 ವರ್ಷ ಆಯ್ತಷ್ಟೇ. ಬಾಲ್ಯದಲ್ಲಿ ಹೇಗಿರೋದಂದ್ರೆ ಊರಲ್ಲಿ ಕಬ್ಬು, ಎಳ್ಳು, ಬೆಲ್ಲ, ಹಳ್ಳಿ ವಾತಾವರಣ ಒಂಥರ ಬೇರೆ. ಅವಾಗ ಹೇಗಂದ್ರೆ ಊರಲ್ಲಿದ್ದಾಗ ಕಬ್ಬನ್ನ ಮಾರ್ಕೊಂಡ್ ಬರ್ತಿದ್ವಿ ಹೋಗಿ. ನಾವು ಸಂಕ್ರಾಂತಿ ಹಬ್ಬ ಬಂತಂದ್ರೆ ಕಬ್ಬು ಮಾರ್ಕೊಂಡ್ ಬರೋಣ ನಾವು ಮಾರ್ಕೆಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಖರ್ಚಿಗೆ ಸ್ವಲ್ಪ ದುಡ್ಡು ಆಗತ್ತಲ್ಲ, ಈ ತರ ಉದ್ದೇಶಗಳು ಆಗ ಇತ್ತು ನಮಗೆ. ಭಗವಂತ ಇವಾಗ ಕೊಟ್ಟಿದ್ದಾನೆ ಮೇಡಮ್. ಅವತ್ತಿನ ಪ್ರತಿಫಲ, ಶ್ರಮ, ಇವತ್ತು ಅದರ ಫಲ ಸಿಗ್ತಾ ಇದೆ ನಮಗೆ. ತುಂಬ ಖುಷಿ ಆಗುತ್ತೆ. ಸಂಕ್ರಾಂತಿ ಎಲ್ಲರೂ ಮನೇಲಿ ಹೇಗೆ ಆಚರಿಸ್ತಾರೆ, ನಂದು ಅದೇ ತರ ಇರ್ತದೆ. ಸ್ಪೆಷಲ್ ಅಂತಂದ್ರೆ ಈ ವರ್ಷ ನನ್ನ ಮಗಳು ಬಂದಿದ್ದಾಳೆ. ಮಗಳ ಜೊತೆ ಸಂಕ್ರಾಂತಿನ ತುಂಬಾ ಸ್ಪೆಷಲ್ ಅಂದ್ರೆ ನನ್ನ ಮಗಳು ಬಂದಿದ್ರೆ ಮಗಳ ಜೊತೆ ಸಂಕ್ರಾಂತಿನ ಆಚರಿಸ್ತೀನಿ. ನನಗೆ ಹೊಸ ಕುಟುಂಬ ಸಿಕ್ಕಿದೆ, ಬಿಗ್ ಬಾಸ್ ಮನೆ. ಬಿಗ್ ಬಾಸಿನ ಎಲ್ಲಾ ಸ್ಪರ್ಧಿಗಳ ಜೊತೆಗೂ ನಾನು ಸಂಕ್ರಾಂತಿ ಆಚರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದರದ್ದೇ ಆದಂತಹ ತಯಾರಿಗಳನ್ನ ಮಾಡ್ತಾ ಇದ್ದೀನಿ. ಅದೇ ಒಂದು ತುಂಬಾ ವಿಶೇಷವಾದಂತ ಸಂಕ್ರಾಂತಿ ಮೇಡಮ್ ಈ ವರ್ಷ ನನಗೆ. ಓಕೆ, ಆಫ್ಟರ್ ಬಿಗ್ ಬಾಸ್ ನಿಮ್ಮ ಲೈಫ್ ಸ್ಟೈಲ್ ಹೇಗಾಗಿದೆ? ಒಂದಂತೂ ನಿಜ, ಸಣ್ಣ ಅಂತೂ ಆಗಿದ್ದೀರ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ನೀವು ಸಣ್ಣ ಆಗಿದ್ರಿ ಬಿಡಿ, ಅದು ಬೇರೆ ಮಾತು. ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇದ್ದವರು ಈಗ ಹೇಳ್ಬೋದಾ ಆಸ್ಪತ್ರೆಗೆ ಹೋಗ್ತಿದ್ರು ಅಂತ ಬಿಗ್ ಬಾಸ್ ಮನೆಯಲ್ಲಿ? ಇಲ್ಲ ಮೇಡಮ್, ಯಾಕಂದ್ರೆ ನನಗೆ ಆಟ ಆಡ್ಬೇಕಾದ್ರೆ ಅದೇನೋ ಗೊತ್ತಿಲ್ಲ, ನಾನೇ ಟಾರ್ಗೆಟ್ ಆಗ್ತಿದ್ದೆ ಎಲ್ರಿಗೂ ಕೂಡ. ಅವಾಗ ನಾವು ಒಂದು ಕಾಲಿಗೆ ಏಟ್ ಆಗುವಂತದ್ದು. ಬಟ್ ನಾವು ನೋಡಿರೋ ಕಂಟೆಸ್ಟೆಂಟ್ಸ್ ಅಲ್ಲಿ ನೀವೇ ತುಂಬಾ ಅತಿಯಾಗಿ ಗಾಯ ಮಾಡ್ಕೋತಾ ಇದ್ದಿದ್ದು, ನೀವೇ ಪದೇ ಪದೇ ಹೋಗಿ ಬರ್ತಾ ಇದ್ದಿದ್ದು. ಸೊ ಅದರಿಂದಾನೇ ಸಣ್ಣ ಆಗಿದ್ದೀರಾ ಅನ್ಸತ್ತಲ್ವಾ? ಹಂಗೇನಿಲ್ಲ ಮೇಡಮ್. ಆಕ್ಚುಲಿ ಆಟದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಛಲ ಇದ್ದಾಗ ಏನೇ ಬಂದ್ರು ಅದನ್ನ ಖುಷಿಯಾಗಿ ತಗೋತಿದ್ದೆ ನಾನು. ಏಟಾಯ್ತು ಬಿಡು ಅಂತ ಬಿಡಿ ಯಾವತ್ತೂ ಕೂತ್ಕೊಳ್ಳಿಲ್ಲ ನಾನು ಮನೆಯಲ್ಲಿ. ನನಗಿದ್ದದ್ದು ನಾನು ಆಡ್ಬೇಕು, ನಾನು ಗೆಲ್ಲಬೇಕು, ನನ್ನ ತಂಡನ ನಾನು ಗೆಲ್ಲಿಸ್ಬೇಕು ಅಂತ ನಾನು ಆಟ ಆಡ್ತಾ ಇದ್ದೆ ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ. ಜೀವನದಲ್ಲೂ ಆ ಥರ ಸುಮಾರು 7 ಬೆಳೆಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ, ಸುಮಾರು ಪೆಟ್ಟುಗಳನ್ನ ತಿಂದಿದ್ದೀನಿ. ನನಗೆ ಅದೇನು ಹೊಸದಂತೇನು ಅನ್ನಿಸ್ಲಿಲ್ಲ ಮೇಡಮ್. 1-2-3 ಅವರ್ ಹಾಸ್ಪಿಟ್ಲಿಗೆ ಹೋಗಿ ಬರ್ತಿದ್ವಿ, ಕರ್ಕೊಂಡು ಹೋಗೋರು, ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಹೊರಗಡೆ ಕರ್ಕೊಂಡ್ಬರೋರು. ಒಂಥರ ಅನ್ಸೋದು, ಏನಪ್ಪ ಇಷ್ಟು ನಾನೇ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾ ಇದ್ದೀನಲ್ಲ ಅಂತ ಫೀಲ್ ಆಗ್ತಿತ್ತು ಒಂದು ಕಡೆಗೆ. ಬಟ್ ಆದರೂ ಕೂಡ ಬಿಗ್ ಬಾಸ್ ಮನೆ ಸಹಜ ಪ್ರಕ್ರಿಯೆ ಏನಾಗಬೇಕು ಆ ಥರ ನಡೀತಾ ಇತ್ತು ಮೇಡಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.